ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ ವ್ಲಾಗ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಸೊ ನಾವು 3 ಜನ ಸೇರಿ ಬಂದಿದ್ದೇವೆ ಪುಣೆಯ MG ರೋಡ್ಗೆ. ಸೊ ಇವತ್ತು ಏನೆಲ್ಲ ಮಾಡ್ತೇವೆ ಇಲ್ಲಿ ತೋರಿಸ್ತೇನೆ ನೋಡಿ. ಇದು MG ರೋಡು, ಇದು ಬಾಟಾ ಚೌಕ್ ಇದೆಯಲ್ಲ, ಇದು ಇಲ್ಲಿ ಕ್ಯಾಂಪ್ ಕೂಡ ಅಂತಾರೆ. ಸೊ ಇಲ್ಲೆಲ್ಲ ಶಾಪಿಂಗು ಮತ್ತು ಸ್ಟೋರ್ಸ್ ಎಲ್ಲ ಚೆನ್ನಾಗಿದೆ. ರೋಡ್ ಸೈಡ್ ಶಾಪಿಂಗ್ ಕೂಡ ಚೆನ್ನಾಗಿರುತ್ತೆ, ಆದರೆ ಕೆಲವೊಂದು ಸಾರಿ ಇರಲ್ಲ. ಇವತ್ತು ಇರಲಿಲ್ಲ, ಯಾಕಂದರೆ ಅಲ್ಲಿ ರೋಡ್ ಸೈಡು ಯಾರು ಎಲ್ಲ ಮಾಡ್ತಿರ್ತಾರೆ ಅವರಿಗೆ ಸ್ವಲ್ಪ ಪೊಲೀಸರೆಲ್ಲ ಅಲೋ ಮಾಡ್ತಿರಲ್ಲ. ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಶಾಪಿಂಗ್ ಎಲ್ಲ, ತುಂಬ ರಶ್ ಕೂಡ ಇರುತ್ತೆ. ಇವತ್ತು ಇರಲಿಲ್ಲ, ಅದು ಒಂದೊಂದು ಸಾರಿ ಆ ಥರ ಆಗುತ್ತೆ. ಸೊ ನೋಡಿ, ಈ ಥರ ಬಂದಿದ್ದೇವೆ. ನನ್ನ ಮಗನ ಒಂದು ಚಿಕ್ಕ ಪಾರ್ಟಿ ಇತ್ತು, ಅವನಿಗೆ ಸೆಲಿಬ್ರೇಟ್ ಮಾಡೋದಿತ್ತು, ಅದಕ್ಕೆ ನಾವು ಬಂದಿದ್ವಿ. ಹಾಗೆ ಸ್ವಲ್ಪ ಸುತ್ತಾಡಿ ಆಮೇಲೆ ಹೋಗುವ ಅಂತ. ಸೊ ಅವನ ಇಷ್ಟದ ಒಂದು ರೆಸ್ಟೋರೆಂಟ್ಗೆ ಹೋಗ್ತೇನೆ ನಾನು, ಅದನ್ನು ಕೂಡ ತೋರಿಸುವೆ ನೋಡಿ. ಇದು ಹೀಗೆ ಫುಲ್ ರಸ್ತೆ ತುಂಬ ಇದೆ ನೋಡಿ. ಇಲ್ಲಿ ಶಾಪಿಂಗ್ ರೋಡ್ ಸೈಡ್ದು ಇವಾಗ ಕಡಿಮೆ ಇದೆ, ಇಲ್ಲ ತುಂಬ ಇರುತ್ತೆ. ಮತ್ತು ಹಾಗೆ ಸ್ಟೋರ್ಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತವೆ ನೋಡಿ, ಮನೆ ಡೆಕೋರೇಷನ್ ಐಟಮ್ಸು ಮತ್ತು ಈ ಥರ ಎಲ್ಲ ಹ್ಯಾಂಡಿಕ್ರಾಫ್ಟ್ದು ಕೂಡ ಸ್ಟೋರ್ಸು ಚೆನ್ನಾಗಿದೆ. ನಾನು ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಸೊ ಮಹಾರಾಷ್ಟ್ರ ಹ್ಯಾಂಡಿಕ್ರಾಫ್ಟ್ ಅದು ಶಾಪ್ ಕೂಡ ಇದೆ, ಮತ್ತು ಇದು ಕೂಡ ಇದೆ ನೋಡಿ, ದ ಬಾಂಬೆ ಹ್ಯಾಂಡಿಕ್ರಾಫ್ಟ್ ಶಾಪ್ ಸಮಥಿಂಗ್. ಸೊ ಹೀಗೆ ಹೋಗ್ತಾ ಇರಬೇಕಾದ್ರೆ ನಾನು ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಇದೆಲ್ಲ ಖಾಲಿನೇ ಇರಲ್ಲ, ಇದ್ರ ಮುಂದ್ಗಡೆ ಎಲ್ಲ ಕಡೆಯೂ ಏನು ಇದು ಕುರ್ತೀಸು ಮತ್ತು ಲೇಡೀಸ್ ಐಟಮ್ಸು ಎಲ್ಲ ಚೆನ್ನಾಗಿ ಶಾಪಿಂಗ್ ಇರುತ್ತೆ. ಲೇಡೀಸ್ ಬ್ಯಾಗ್ಸು ಎಲ್ಲ ಜಾಗನೇ ಇರಲ್ಲ, ಆದರೆ ಇವತ್ತು ಹಾಗಿರಲಿಲ್ಲ. ಇದು ನೋಡಿ, ಇವೆಲ್ಲ ಐಟಮ್ಸ್ ತುಂಬ ಚೆನ್ನಾಗಿದೆ, ಮನೆಗೆ ಡೆಕೋರೇಷನ್ದು ಅದೆಲ್ಲ, ಮತ್ತು ಸ್ಟೋಲು ಅದೆಲ್ಲ ಇದೆ, ಸ್ವಲ್ಪ ಇಟ್ಟಿದ್ದಾರೆ. ಫುಟ್ವೇರಲ್ಲಿ ಆಫ್ ಇದೆ ನೋಡಿ, 70% ಅಂತ. ಒಳಗಡೆ ಹೋದರೆ ಏನೂ ಇರಲಿಲ್ಲ. ಇದು ನೆಕ್ಸ್ಟು ಬಾಟಾ ಸರ್ಕಲಿಂದ ನೆಕ್ಸ್ಟ್ ಸರ್ಕಲ್ಲು, ಅಲ್ಲಿಂದ ಇದು ಕ್ಲೋವರ್ ಸೆಂಟರು, ಅಲ್ಲೇ ಕ್ಯಾಂಪಲ್ಲಿ ಇರುತ್ತೆ. ಇಲ್ಲಿ ತುಂಬ ಶಾಪಿಂಗ್ ಸ್ಟೋರ್ಸ್ ಇದೆ, ಶಾಪಿಂಗ್ ಇಲ್ಲಿ ಮಾಡೋಕ್ಕೆ ಎಲ್ಲರೂ ಬರ್ತಾರೆ. ಒಳಗಡೆ ಹೋದರೆ ತುಂಬ ದೊಡ್ಡದಿದೆ, ನಾನು ಹೋಗಿಲ್ಲ, ಒಂದು ಸರಿ ಇದರ ವಿಡಿಯೋ ಹಾಕ್ತೀನಿ. ಮತ್ತು ಹಾಗೆ ಮುಂದೆ ಹೋಗ್ತಾ ಅದರ ಅಪೋಸಿಟ್ ಸೈಡಲ್ಲಿ SGS ಮಾಲ್ ಇದೆ, ನಾವು ಅಲ್ಲಿಗೆ ಹೋದ್ವಿ ಸ್ವಲ್ಪ ನೋಡುವ ಅಂತ. ನೋಡಿ, ಇದು SGS ಮಾಲು MG ರೋಡಲ್ಲಿ ಕ್ಯಾಂಪಲ್ಲಿ ಇದೆ, ಚೆನ್ನಾಗಿದೆ ಇದು ಕೂಡ. ಇಲ್ಲಿ ಕ್ಯಾಂಪ್ಗೆ ಹತ್ತಿರ ಇರೋದು ಇದು ಮಾಲು. ಸೊ ಒಳಗಡೆ ಹೋದ್ವಿ ನಾವು, ಮತ್ತು ಸ್ವಲ್ಪ ಸ್ಟೋರ್ಸಲ್ಲಿ ಹೋಗೋದಿತ್ತು, ಹೋದ್ವಿ. ಈ ಥರ ಇದೆ ನೋಡಿ, ಇಲ್ಲಿ ಈ ಮಾಲು ಚೆನ್ನಾಗಿದೆ. ಮತ್ತು ಅಲ್ಲಿ ಮಾಲಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಹೋದ್ವಿ. ಕೆಳಗಡೆ ಅಲ್ಲಿ ಮತ್ತೆ ಫುಡ್ ಕೋರ್ಟ್ ಇದೆ, ಅದರ ಪಕ್ಕನೇ DIY ಇದೆ, ಮತ್ತು ಬೇರೆ ಬೇರೆ ಸ್ಟೋರ್ಸ್ಗಳು ಇವೆ. ನನಗೆ ಅಲ್ಲಿ ಕೆಲಸ ಇರಲಿಲ್ಲ, ಅದು ಹಾಗೆ ರೆಕಾರ್ಡ್ ಮಾಡಿದೆ ನೋಡಿ. ಮತ್ತು ಇಲ್ಲಿ DIY ಅಲ್ಲಿ ಸ್ವಲ್ಪ ನೋಡುವ ಅಂತ ಹೋದ್ವಿ. ನನ್ನ ಮಗನಿಗೆ ಸ್ವಲ್ಪ ಅಲ್ಲಿ ಏನೋ ಬೇಕಿತ್ತು, ಅದು ಹುಡುಕ್ತಾ ಇದ್ದ, ಅದಕ್ಕೆ ಅಲ್ಲಿಗೆ ಹೋಗುವ ಅಂತ ಮತ್ತು ಅದರಲ್ಲಿ ಹೋಗಿದ್ವಿ. ಒಂದು ರೌಂಡು ಎಲ್ಲ ನೋಡಿಕೊಂಡು, ಮತ್ತು ಇದು ನೋಡಿ ರೆಸ್ಟೋರೆಂಟು, ಚೈನೀಸ್ ರೆಸ್ಟೋರೆಂಟ್ ಇದು, ಚುಂಪಾ ಅಂತ. ಇಲ್ಲಿ ಫುಲ್ ಚೈನೀಸ್ ಇದೆ, ಫುಡ್ಡೇ ಸಿಗುತ್ತೆ, ಡಿಶಸ್ಸು, ಮತ್ತು ಬೇರೆ ಏನೂ ಸಿಗಲ್ಲ, ಆದರೆ ವೆರೈಟಿ ಇರುತ್ತೆ ನೋಡಿ. ಈ ಥರ ಇದೆ, ಚೈನಾ ಥರ ಮಾಡಿದ್ದಾರೆ ಒಳಗಡೆ. ಇನ್ನೊಂದು ಫ್ರಂಟ್ ಕೂಡ ಇನ್ನೊಂದು ಇದೆ, ಇದು ಫ್ಯಾಮಿಲಿ ರೂಮಲ್ಲಿ ನಾವು ಹೋದ್ವಿ. ಫಸ್ಟ್ ಒಂದು ಸರಿ ಹೋದಾಗ ಅಲ್ಲಿ ಹೊರಗಡೆ ಹೋಗಿದ್ವಿ ನಾವು, ಅಲ್ಲಿದ್ದು ರೆಕಾರ್ಡ್ ಮಾಡಿಲ್ಲ. ಮತ್ತು ನೋಡಿದ್ದು ಟೇಬಲ್ ಮೇಲೆಲ್ಲ ಚೈನಾ ಕ್ಯಾಲೆಂಡರ್ ಎಲ್ಲ ಹಾಕಿದ್ದಾರೆ, ಅವ್ರದ್ದು ಏನೋ ರಾಶಿ ಭವಿಷ್ಯ ಎಲ್ಲ ಇದೆ ನೋಡಿ. ಫುಲ್ಲು ಚೈನೀಸ್ ಥೀಮೇ ಇದೆ ಇದು. ಮತ್ತು ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ, ಚೈನೀಸ್ದು ಐಟಮ್ಸು.
ಮತ್ತು ನನ್ನ ಮಗ ನೋಡ್ತಾ ಇದ್ದಾನೆ. ಇವತ್ತು ಅವನದೇ ಸೆಲೆಕ್ಷನ್ನು, ಅವನು ಏನು ಇಷ್ಟಪಡ್ತಾನೆ ಅದು ಅವನು ಆರ್ಡರ್ ಮಾಡೋದು. ಮತ್ತು ಅವನ ಇಷ್ಟದ ರೆಸ್ಟೋರೆಂಟ್ಗೆ ನಾವು ಬಂದಿದ್ದೇವೆ. ಚಿಕ್ಕದಿದೆ ಆದರೆ ಒಳ್ಳೆಯದಿದೆ. ಇಲ್ಲಿ ಟೇಸ್ಟಿ ಮಾಡಿರ್ತಾರೆ. ಇಲ್ಲಿದು ನೂಡಲ್ಸ್ ಅಂತೂ ತುಂಬ ತೆಳ್ಳಗೆ ಮತ್ತು ಸ್ಮೂತಾಗಿರುತ್ತೆ. ಹಾಗೆ ಬೇರೆ ಕಡೆ ನಮಗೆ ಎಲ್ಲೂ ಸಿಕ್ಕಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಬೇರೆ ಏನಾದರೂ ಹೊಸದ್ದು ಟ್ರೈ ಮಾಡಬೇಕು ಅಂದ. ರೆಗ್ಯುಲರ್ ಯಾವಾಗಲೂ ಮಾಡ್ತಾ ಇರ್ತೇವೆ, ಅದು ಬೇಡ ಅಂತ ಚಿಕನ್ ಸ್ಪ್ರಿಂಗ್ ರೋಲು ಮತ್ತು ಪ್ರಾನ್ಸ್ ಮಂಚೂರಿಯನ್ ಸ್ಟಾರ್ಟರ್ ಆರ್ಡರ್ ಮಾಡಿದ್ದೇವೆ. ಸೊ ಇದು ಶೇಜ್ವಾನ್ ಚಟ್ನಿ, ಇದು ತುಂಬ ಟೇಸ್ಟಿ ಇತ್ತು. ಪ್ರಾನ್ಸ್ ಮಂಚೂರಿಯನ್ ಕೂಡ ಚೆನ್ನಾಗಿತ್ತು. ಇದು ಸ್ಪ್ರಿಂಗ್ ರೋಲು ಚಿಕನ್ದು, ಇದು ಶೇಜ್ವಾನ್ ಚಟ್ನಿ ಮತ್ತು ಅದರ ಜೊತೆ ಜ್ಯೂಸು. ಜಾಸ್ತಿ ಈ ಥರದ್ದು ಕುಡಿಬಾರ್ದು, ಆದರೆ ಕೆಲವೊಮ್ಮೆ ಹೊರಗಡೆ ಹೋದಾಗ ಇಂಥ ಏನಾದರೂ ಊಟ ಇದ್ದಾಗ, ಇಂಥದ್ದು ಏನಾದರೂ ಸ್ನ್ಯಾಕ್ಸ್ ಇದ್ದಾಗ ನಾವು ತೆಗೆದುಕೊಳ್ತೇವೆ. ಹಾಗೆ ರೆಗ್ಯುಲರಾಗಿ ಕುಡಿಯೋದು ಒಳ್ಳೆಯದಲ್ಲ ಅಂತಾರೆ, ಅದಕ್ಕೆ ಜಾಸ್ತಿ ಕುಡಿಯಲ್ಲ. ನೋಡಿ ಪ್ರಾನ್ಸು ಟೇಸ್ಟ್ ಮಾಡ್ತಾ ಇದ್ದೇವೆ. ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ ಯಾವಾಗಲೂ ಫ್ರಾನ್ಸ್ ತಿನ್ನಲ್ಲ, ಆದರೆ ಅವರು ಕೂಡ ಇವತ್ತು ಟ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂದರು. ನೋಡಿ ಚಿಕನ್ ಸ್ಪ್ರಿಂಗ್ ರೋಲ್ ಕೂಡ ಟೇಸ್ಟಿ ಇತ್ತು, ಕ್ರಿಸ್ಪಿಯಾಗಿತ್ತು ಮತ್ತು ತುಂಬ ಟೇಸ್ಟಿಯಾಗಿತ್ತು. ಪ್ರಾನ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನನ್ನ ಮಗ ಅಂತೂ ಫುಲ್ ಖುಷಿದ್ದಾನೆ. ಅವನಿಗಂತೂ ತುಂಬ ಇಷ್ಟ ಆಯಿತು. ಭಾಳ ದಿನ ಆಗಿತ್ತು, ಒಂದು ಸೆಲೆಬ್ರೇಷನ್ ಹಾಗೆ ಉಳಿದಿತ್ತು, ಅದಕ್ಕೆ ಹೋಗುವ ಅಂತ ಇದ್ದ. ಸೊ ಇವತ್ತು ಹೋಗಿ ನನ್ನ ಮಗ ಫುಲ್ ಖುಷು. ಮತ್ತು ನಾವು ಆರ್ಡರ್ ಮಾಡಿದ್ವಿ ಚಿಕನ್ ಮಂಚಾವ್ ಸೂಪ್. ಸೊ ಅದರ ಜೊತೆ ಈ ಥರ ಇದು ಕೊಟ್ಟಿರ್ತಾರೆ ನೂಡಲ್ಸು ಫ್ರೈಡ್, ಅದು ತುಂಬ ಚೆನ್ನಾಗಿರುತ್ತೆ. ಇದು ಸೂಪ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಮಾತ್ರ ತುಂಬ ಥಿಕ್ಕಿತ್ತು, ಆದರೆ ಟೇಸ್ಟಿಯಾಗಿತ್ತು. ಕೆಲವೊಂದು ಕಡೆ ಇದರಲ್ಲಿ ಸೋಯಾ ಸಾಸ್ ಹಾಕಿರ್ತಾರೆ, ಅದಕ್ಕೆ ಅದು ಒಂಥರ ಬ್ರೌನ್ ಕಲರ್ ಇರುತ್ತೆ. ಇಲ್ಲಿ ಸ್ವಲ್ಪ ಬೇರೆ ಕಲರ್ ಇತ್ತು ಮತ್ತು ಥಿಕ್ ಕೂಡ ಇತ್ತು, ಆದರೆ ಟೇಸ್ಟಿ ಇತ್ತು. ಈ ಥರ ಇದು ನೋಡಿ, ಇದು ನೂಡಲ್ಸ್ ಹಾಕಿ ಕುಡಿತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೂಪು ನನಗೆ ಇಷ್ಟ, ಆದರೆ ಇದು ಸ್ಟಾರ್ಟಿಂಗ್ ಕುಡಿಯೋದ್ರಿಂದ ಇದರಲ್ಲೇ ಹೊಟ್ಟೆ ತುಂಬಿ ಹೋಗಿಬಿಡುತ್ತೆ ಹಾಗೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಸೊ ನನ್ನ ಮಗನಿಗೆ ಬೇಡ ಅಂತ ಹೇಳ್ದ, ಅದಕ್ಕೆ ನಾವೇ ಇಬ್ಬರು ಟ್ರೈ ಮಾಡ್ತಾ ಇದ್ದೇವೆ. ಟೇಸ್ಟಿಯಾಗಿದೆ. ಅದು ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ, ಇದರಿಂದ ಅರ್ಧ ಹೊಟ್ಟೆ ತುಂಬ ಹೋಗುತ್ತೆ ಅಂತ ನನಗನ್ನಿಸ್ತು. ತಗೊಳ್ಳಿ ನೀವು ಕೂಡ ನೋಡಿ. ಚೆನ್ನಾಗಿತ್ತು, ಟೇಸ್ಟಿ ಇತ್ತು. ನನ್ನ ಮಗನಿಗೆ ಕೂಡ ಹೇಳಿದೆ ಟೇಸ್ಟ್ ಮಾಡು ಅಂತ, ಹೇಗಿದೆ ನೋಡು ಅಂತ. ಸೊ ಅವನು ಟೇಸ್ಟ್ ಮಾಡ್ದ, ಹೇಳ್ದ ಬೇರೆ ಕಡೆಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ. ಇಲ್ಲಿ ಎಲ್ಲ ಇದು ಚೈನೀಸ್ ಫುಡ್ ಐಟಮ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತೆ ಆರ್ಡರ್ ಮಾಡಿದ್ವಿ. ಮತ್ತು ನೆಕ್ಸ್ಟು ಚುಂಗ್ಪಾ ಚಾಪ್ಸಿ ಆರ್ಡರ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಅಮೇರಿಕನ್ ಚಾಪ್ಸಿ ಹೇಳಿದ್ದ ನನ್ನ ಮಗ, ಆದರೆ ಅದು ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ ಹೇಳಿದ ಮೇಲೆ ಇದನ್ನು ಆರ್ಡರ್ ಮಾಡಿದ. ಇದು ಚೆನ್ನಾಗಿತ್ತು, ನಾನು ಫಸ್ಟ್ ಟೈಮು ಟ್ರೈ ಮಾಡಿದ್ದು. ಎಲ್ಲ ವೆಜ್ಜಿದೆ ಇದರಲ್ಲಿ, ಮತ್ತು ಇದು ಫ್ರೈಡ್ ಅದು ನೂಡಲ್ಸ್ ಇದೆ, ಮತ್ತು ಇದು ಮಶ್ರೂಮ್ ಇದೆ. ಟೇಸ್ಟಿ ಇತ್ತು ಮಾತ್ರ, ಕ್ರಂಚಿ ಮತ್ತು ಅದರ ಜೊತೆ ವೆಜಿಟೇಬಲ್ಸು, ಕ್ರಂಚಿ ನೂಡಲ್ಸು ಮತ್ತು ಅದರ ಜೊತೆ ವೆಜಿಟೇಬಲ್ಸು ಸಾಸು ಎಲ್ಲ ಇತ್ತು. ಸೊ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇದರಲ್ಲಿದೆ ನೋಡಿ, ಎಲ್ಲ ವೆಜಿಟೇಬಲ್ಸ್ ಇದೆ, ತುಂಬ ಚೆನ್ನಾಗಿತ್ತು.
ಬ್ರೋಕ್ಲಿ ಎಲ್ಲ ಇದೆ ಇದರಲ್ಲಿ. ಸೊ ನನ್ನ ಮಗ ಹೇಳ್ತಾ ಇದ್ದ ನೆಕ್ಸ್ಟ್ ಇನ್ನು ಯಾವಾಗಾದರೂ ಬಂದರೆ ಇದನ್ನೇ ನಾನು ಸೆಲೆಕ್ಟ್ ಮಾಡ್ತೀನಿ ತಿನ್ನೋಕ್ಕೆ, ಯಾಕಂದರೆ ಇದರಲ್ಲಿ ವೆಜಿಟೇಬಲ್ಸ್ ಕೂಡ ಇದೆ ಮತ್ತು ಟೇಸ್ಟಿ ಇದೆ ಅಂತ ಅಷ್ಟೊಂದು ಆಯಿಲು ಏನು ಇರಲಿಲ್ಲ ಇದರಲ್ಲಿ. ನೂಡಲ್ಸಲ್ಲಾದರೆ ಜಾಸ್ತಿ ಇರುತ್ತೆ, ಅದು ಫ್ರೈಡು ಕೂಡ ಅಂಥದ್ದು ಏನು ಆಯಿಲ್ ಇರಲಿಲ್ಲ, ಚೆನ್ನಾಗಿತ್ತು. ಮತ್ತು ನಾವು ಆರ್ಡರ್ ಮಾಡಿದ್ವಿ, ಅವನು ಅದನ್ನು ಆರ್ಡರ್ ಮಾಡಿದ್ದ, ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಮತ್ತು ನಮಗೆ ಇಲ್ಲಿ ನೋಡಿ ಹಕ್ಕ ನೂಡಲ್ಸ್ ತುಂಬ ತೆಳ್ಳಗಿದೆ, ನೋಡಿದರೆ ಗೊತ್ತಾಗುತ್ತೆ, ತುಂಬ ಸ್ಮೂತ್ ಕೂಡ. ಇಲ್ಲಾಂದರೆ ಬೇರೆ ಕಡೆ ಎಲ್ಲ ದಪ್ಪ ದಪ್ಪ ಇರುತ್ತೆ ನೂಡಲ್ಸು, ಇವ್ರ ನೂಡಲ್ಸ್ ಮಾತ್ರ ತುಂಬ ಸೂಪರಾಗಿರುತ್ತೆ. ಮತ್ತು ಜಾಸ್ತಿ ಆಗಿದೆ ಅನ್ನಿಸ್ತು ನನಗೆ ಬಂದಿದ್ದು ಆರ್ಡರ್ ಮಾಡಿದ್ದು, ಆದರೆ ಏನು ಇವಾಗ ಆರ್ಡರ್ ಮಾಡಾಗಿತ್ತಲ್ಲ, ಸೊ ನಾವು ತಗೊಂಡ್ವಿ, ಟೇಸ್ಟ್ ಮಾಡ್ತಾ ಇದ್ದೇವೆ. ಇದು ಕೂಡ ತುಂಬ ಸೂಪರಾಗಿತ್ತು, ಹೊಟ್ಟೆ ತುಂಬಿತ್ತು, ಆದರೆ ತಿನ್ನೋಕ್ಕೆ ಇಷ್ಟ ಅಂದರೆ ಟೇಸ್ಟು ತುಂಬ ಇತ್ತು, ಆದರೂ ಸ್ವಲ್ಪ ಸ್ವಲ್ಪ ತಿಂದ್ವಿ. ನನ್ನ ಮಗ ಕೂಡ ಅದನ್ನು ಕೂಡ ಟೇಸ್ಟ್ ಮಾಡ್ದ, ತುಂಬ ಚೆನ್ನಾಗಿತ್ತು. ಈ ಹೊರಗಡೆ ಎಲ್ಲ ತಗೊಳ್ತೀವಲ್ಲ ಅದಕ್ಕಿಂತ ಇದು ಒಂಥರ ಡಿಫ್ರೆಂಟ್. ನಾ ಇಷ್ಟೊಂದು ರೆಸ್ಟೋರೆಂಟಲ್ಲಿ ತಿಂದಿದ್ದೇನೆ, ಆದರೆ ಈ ಥರ ಇರಲಿಲ್ಲ. ಅದಕ್ಕೆ ಒಂದು ಸರಿ ಲಾಸ್ಟ್ ಟೈಮ್ ಹೋಗಿದ್ವಿ, ಆವಾಗಲೂ ಕೂಡ ತಿಂದಿದ್ವಿ ಇದು ಹಕ್ಕ ನೂಡಲ್ಸ್ ಎಲ್ಲ, ಆದರೆ ಈ ಸರಿ ಸ್ವಲ್ಪ ಬೇರೆ ಟ್ರೈ ಮಾಡುವಂಥ. ಅದು ಚುಂಪ ಚಾಪ್ಸಿ ಅದೆಲ್ಲ ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ನೆಕ್ಸ್ಟ್ ಮತ್ತೆ ಬಂದಾಗ ಮತ್ತೆ ಬೇರೆ ಐಟಮ್ಸು ಟ್ರೈ ಮಾಡುವ ಅಂತವೆಲ್ಲ, ಒಂದು ದಿನ ಅಂತೂ ಆಗಲ್ಲ. ಸೊ ಇಷ್ಟರಲ್ಲೇ ಹೊಟ್ಟೆ ತುಂಬಿ ಹೋಗಿತ್ತು ನಮ್ಮದು. ಮತ್ತು ಉಳಿದಿದ್ದು ಮನೆಗೆ ಹೋಗುವುದು ತಗೊಂಡು ಹಾಗೆ ಅನ್ನಿಸ್ತು, ಜಾಸ್ತಿ ಆಯಿತು ಆರ್ಡರ್ ಮಾಡಿದ್ದು ಅಂತ. ನೋಡಿ ಅದು ಚಾಪ್ಸಿ ಖಾಲಿ ಆಯಿತು, ಆದರೆ ಇದು ಹಕ್ಕ ನೂಡಲ್ಸು ಹಾಗೆ ಉಳಿತು, ಟೇಸ್ಟ್ ಇತ್ತು. ಮತ್ತು ಅದನ್ನು ತೊಗೊಂಡ್ವಿ, ಮತ್ತು ಬಿಲ್ಲು ಬಂತು ನೋಡಿ, ಬಿಲ್ ಕೊಟ್ವಿ. ಓಕೆ, ಪ್ರೈಸ್ ಇತ್ತು. ದಿನ ಒಂದೇ ಥರದ್ದು ತಿನ್ನೋದಕ್ಕಿಂತ ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ಈ ಸಂಜೆ ನಮ್ಮದು ತುಂಬ ಚೆನ್ನಾಗಿ ಹೋಯಿತು, ಡಿನ್ನರ್ ಕೂಡ ಚೆನ್ನಾಗಾಯಿತು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೊಸಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರಿಂದ ನಾನು ಹಾಕುವ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.